ಬಂಗಾರಿ, ಸರಿ 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 ಮಾ ಪನಿ 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 ಮ ಪಾನಿ ಪನಿ ಪ. ಜಾಜಿ, ನನ್ನಲ್ಲಿ ಅಪರಾಧಿ ಭಾವ ಚುಚ್ಚಿ ಕೊಲ್ತಾ ಇದೆ. ನನ್ನ ಮಗಳಿಗೆ ನಾನೇ ಮೋಸ ಮಾಡಿದೆ ಅನ್ನೋ ಭಾವ ಬಾಧಿಸ್ತಾ ಇದೆ. ನನ್ನ ಮಗಳ ಜೀವನನ ನಾನೇ ಕೈಯಾರೆ ಹಾಳು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯಿಂದ ನಾನು ಕುಸಿದು ಹೋಗ್ತಾ ಇದ್ದೀನಿ ಮಗಳೇ. ಅಮ್ಮ, ತಾಯಿ, ನಾನು ಮಾಡ್ತಿರೋ ಎಲ್ಲ ಪ್ರಯತ್ನಗಳು ವಿಫಲವಾಗ್ತಾ ಇದೆ. ಎಲ್ಲರೂ ನನ್ನ ಮಾತಿಗೆ ಕಿವುಡರಾಗಿ ಕೂತಿದ್ದಾರೆ. ಯಾರು ನನ್ನ ಮಾತೇ ಕೇಳ್ತಾ ಇಲ್ಲ. ನಮ್ಮ ಜಾಜಿನ ಬೇರೆಯವರಿಗೆ ಮದುವೆ ಮಾಡಿಕೊಟ್ರೆ ಮನೆ ಹಿರಿಯನ ತಲೆದಂಡವಾಗುತ್ತೆ. ನೀನು ಶಾಸ್ತ್ರಿಗಳ ಕೈಲಿ ಹೇಳಿದ ಮಾತನ್ನ ಇಲ್ಲಿ ಇವ್ರಿಗೂ ಹೇಳಕ್ಕಾಗ್ತಿಲ್ಲ. ನನ್ನೊಳಗೂ ಇಟ್ಕೊಳಕ್ಕಾಗದೆ ಚಡಪಡಿಸ್ತಾ ಇದ್ದೀನಿ. ಇದಕ್ಕೇನಾದ್ರೂ ದಾರಿ ತೋರಿಸು ತಾಯಿ. ಜಾಜಿ, ಏನಾದ್ರೂ ಮಾತಾಡು. ಯಾಕೆ ಸುಮ್ಮನಿದೆಯಾ? ಏನಾಗಿದೆ ನಿಂಗೆ? ಯಾಕೆ ಹೀಗೆ ಮಾಡ್ತಿದ್ಯಾ? ಸುಖದರ ನಿನ್ ನಿಜವಾಗ್ಲೂ ಇಷ್ಟ ಆಗಿದನ? ಅಥವಾ ನಾನು ನಿನ್ನ ಬಂಗಾರಿ ಪ್ರೀತಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಮಾತಕ್ಕೆ ತಪ್ಪದೆ ಅನ್ನೋ ಸಿಟ್ಟಿಗೆ ಹೀಗೆ ಮಾಡ್ತಿದೆಯೋ? ನನ್ನ ಮೇಲಿನ ಆಟಕ್ಕೆ ಹೀಗೆ ಮಾಡ್ತಿದ್ಯಾ ಮಗಳೇ? ಮಾತಾಡೆ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳು. ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನಿನಗೆ ಗೊತ್ತಲ್ಲ ತಾಯಿ. ತನ್ನ ಮುಂದೆನೇ ತನ್ನ ಮಾಂಗಲ್ಯ ಕುಸಿಯೋದನ್ನ ಯಾವ ಹೆಣ್ಣು ನೋಡ್ಲಾರ್ಲು ತಾಯಿ. ಅಂತ ದೌರ್ಭಾಗ್ಯನ ನನಗೆ ಕೊಡಬೇಡ. ನನ್ನ ಗಂಡನ್ನ ಉಳಿಸ್ಕೊಡು ತಾಯಿ. ನೋಡು ಜಾಜಿ, ಯಾರೇನೇ ಹೇಳಿ, ಯಾರೇನೇ ಮಾಡಲಿ, ಜೀವನ ಮಾಡಬೇಕಾದವಳು ನೀನು, ಸಂಸಾರ ನಡೆಸಬೇಕಾದವಳು ನೀನು. ಹಠಕ್ಕೆ ಬಿದ್ದು ಸುಖದರನ್ನ ಮದುವೆ ಆಗಿ ನಿನ್ನ ಬದುಕು ನೀನೇ ಹಾಳು ಮಾಡ್ಕೋಬೇಡ. ಅವಳ ಹೆಸರು ಎತ್ಬೇಡಿ. ಅವಳು ಕಂಡ್ರೆ ನಂಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅನ್ನೋದ್ರಲ್ಲೇ ಇಷ್ಟ ಇದೆ ಬಂಗಾರಿ. ಒಬ್ರಿಗೊಬ್ರು ಇಷ್ಟಪಟ್ಟ ಮೇಲೆ ಮದುವೆ ಆಗಿ ಸಂಸಾರ ಕಟ್ಕೊಳ್ಳೇಬೇಕಲ್ವಾ ಬಂಗಾರಿ? ಇಷ್ಟಪಟ್ಟಿದ್ವಿ, ಅದು ಆಗ. ಅವಳಿಗೀಗ ನಾನು ಬೇಡವಾಗಿದ್ದೀನಿ. ಅವಳು ಬೇರೊಂದು ಮದುವೆ ಆಗೋಕೆ ಒಪ್ಪಿದ್ದಾಳೆ. ಜಾಜಿ ಬದುಕಿನಲ್ಲಿ ಈಗ ನಡೀತಾ ಇರೋದು ಯಾವುದು ಅವಳು ಬಯಸಿದ್ದಲ್ಲ. ಅವಳಿಲ್ಲಿ ಬರೀ ನಿಮಿತ್ತ ಮಾತ್ರ. ಹಾಗಾಗಿ ಅವಳನ್ನ ದೂಷಿಸೋದು ಸರಿಯಲ್ಲ. ನಾನು ಜಾಜಿನ ನಿಮ್ಮ ಹುಡುಗನ ಕೊಡ್ತೀನಿ ಅಂತ ಹೇಳ್ದ. ಏನು ತಮಾಷೆ ಮಾಡ್ತಾ ಇದೀಯಾ? ಏನು, ನಾನು ನಿಮ್ಮ ಹತ್ರ ತಮಾಷೆ ಮಾಡ್ತಾ ಇದ್ದೀನ? ಶಂಕರ ಶಾಸ್ತ್ರಿಗಳೇ, ಏನಿದು ಶಂಕರ ಶಾಸ್ತ್ರಿಗಳೇ? ನಮ್ಮನ್ನ ಲಗ್ನ ಪತ್ರಿಕೆಗೆ ಅಂತ ಕರೆಸಿ ಇನ್ಯಾವುದೋ ಒಂದು ಸಂಬಂಧನ ಕರ್ಕೊಂಡು ಬಂದಿದ್ದೀರಾ. ಇಲ್ಲಿ ಏನೋ ಗೊಂದಲ ಆಗಿದೆ ಕೃಷ್ಣಶಾಸ್ತ್ರಿಗಳೇ. ನಾನಿವ್ರನ್ನ ಕರೆಸಲಿಲ್ಲ. ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ಮದುವೆ ಮಾತುಕತೆ ನಮ್ಮ ಜೊತೆ ಆಗಿರ್ಬೇಕಾದ್ರೆ ಮತ್ತಿವ್ರು ಯಾಕೆ ಬಂದರು? ಇರಿ, ನಾನು ಅದನ್ನೇ ವಿಚಾರಿಸ್ತಾ ಇದ್ದೀನಿ. ವಿರೂಪಾಕ್ಷ,
ಇವತ್ತು ಜಾಜಿದು ಲಗ್ನ ಪತ್ರಿಕೆ ಶಾಸ್ತ್ರ ನಡೀತಾ ಇದೆ. ನೀನು ಇದ್ದಕ್ಕಿದ್ದಾಗೆ ಬಂದು ಸಂಬಂಧ ಮಾತಾಡೋಕ್ಕೆ ಬಂದರೆ ಏನಿದ್ರ ಅರ್ಥ? ಮೊದಲು ನಿಮ್ಮ ಮಾತಿನ ಅರ್ಥ ಏನು ಅನ್ನೋದನ್ನ ಶಾಸ್ತ್ರಿಗಳೇ ನೀವು ನನಗೆ ಹೇಳಿ. ಒಬ್ಬರನ್ನ ಸಂಬಂಧ ಮಾತಾಡೋದಕ್ಕೆ ಕರೆಸಿದ್ರ, ಇನ್ನೊಬ್ಬರನ್ನ ಲಗ್ನ ಪತ್ರಿಕೆಗೆ ಅಂತ ಕರೆಸಿದ್ರ. ನೋಡಿ, ಊರಾಚೆ ಇರೋರ್ನ ಊರಾಚೆ ಕಳಿಸಿ. ಸಂಬಂಧ ನಮ್ಮಲ್ಲೇ ಬೆಳೀಲಿ, ನಮ್ಮಲ್ಲೇ ಉಳಿಲಿ. ಶಾಸ್ತ್ರಿಗಳೇ, ಇಂಥ ಬುದ್ಧಿಹೀನ ಮಂದಮತಿಯವರನ್ನ ಮೊದಲು ಆಚೆ ಕಳಿಸಿ. ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅನ್ನೋ ಕನಿಷ್ಠ ಪ್ರಜ್ಞೆನೂ ಇವ್ರಿಗಿಲ್ಲ. ಸ್ವಲ್ಪ ಗೌರವ ಇಟ್ಟು ಮಾತಾಡಿ. ಪರ ಊರಿನ ಪರ್ ಮಾತಾಡಿ ಕಾಲಹರಣ ಮಾಡೋದು ಬೇಡ. ವಿರೂಪಾಕ್ಷ, ಮೊದಲು ಹೇಳು, ನಾನು ಯಾವಾಗ ನಿನ್ನ ಕರೆದೆ ಇಲ್ಲಿ? ನೀವು ಕರೆದಿಲ್ಲ ಶಾಸ್ತ್ರಿಗಳೇ, ನಿಮ್ಮ ಧರ್ಮಪತ್ನಿ ರಾಜಲಕ್ಷ್ಮಿ ಅವರು ಕರೆದರು. ನೀವು ಬರೋದಕ್ಕಾಗದೇ ಇರೋದ್ರಿಂದ ಅವರನ್ನು ಕಳಿಸಿದ್ದೀನಿ ಅಂತ ಹೇಳಿದ್ರು. ನಿಮ್ಮ ಮತ್ತು ನಿಮ್ಮ ಧರ್ಮಪತ್ನಿಯವರ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬಂದಿದ್ದೀನಿ. ಏನು? ರಾಜಲಕ್ಷ್ಮಿ ಬಂದು ಹಾಗೆ ಹೇಳಿದ್ಲ? ಹೌದು, ನಾನೇ ಹೇಳಿದ್ದು. ವಿರೂಪಾಕ್ಷ ಶಾಸ್ತ್ರಗಳನ್ನ ನಾನೇ ಇಲ್ಲಿಗೆ ಬರಕ್ಕೆ ಹೇಳಿದ್ದೆ. ಯಾಕೆ? ಯಾಕೆಂದ್ರೆ ನಮ್ಮ ಜಾಜಿನ ವಿರೂಪಾಕ್ಷ ಶಾಸ್ತ್ರಗಳ ಮಗನಿಗೆ ಕೊಟ್ಟು ಮದುವೆ ಮಾಡೋಕೆ. ಈಗಾಗಲೇ ಸುಖದರನ ಜೊತೆ ಜಾಜಿ ಮದುವೆ ನಿಶ್ಚಯ ಆಗಿದೆಯಲ್ಲ ರಾಜಲಕ್ಷ್ಮಿ. ಬದಲಾಯಿಸಿ ಅದನ್ನ. ಇನ್ನೂ ಲಗ್ನ ಪತ್ರಿಕೆ ಬರ್ದಿಲ್ವಲ್ಲ. ಸುಖದರ ಅನ್ನೋ ಬದಲು ಚಂದ್ರಧರ ಅಂತ ಬರ್ಸಿ. ಅದೇ ಯಾಕೆ? ಯಾಕೆಂದ್ರೆ ಚಂದ್ರಾಧರ ವಿದ್ಯಾವಂತ, ಬುದ್ಧಿವಂತ, ಸಂಸ್ಕಾರವಂತ. ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ ತಾಯಿ? ನಮ್ಮ ಹುಡುಗ ಅವಿದ್ಯಾವಂತ, ದಡ್ಡನ, ಅಸಂಸ್ಕಾರವಂತನ. ಅಷ್ಟಕ್ಕೂ ಇದು ಈಗ ವಿಚಾರ ಮಾಡೋ ವಿಷಯನ ತಾಯಿ. ಈಗಾಗಲೇ ನಮ್ಮ ಹುಡುಗನಿಗೆ ನಿಮ್ಮ ಹುಡುಗಿನ ಕೊಟ್ಟು ಮದುವೆ ಮಾಡ್ತೀನಂತ ಮಾತು ಕೊಟ್ಟಾಗ ಈಗ ಹೀಗಂದ್ರೆ ಹೇಗೆ? ನೋಡಿ ಇವರೇ, ಇದೆಲ್ಲ ಸಹಜ. ಕೆಲವೊಮ್ಮೆ ಹೀಗಾಗೋದುಂಟು. ಋಣಾನುಬಂಧ ರೂಪೇಣ ಯಾರ್ಯಾರಿಗೆ ಏನೇನು ಲಭ್ಯ ಇದೆಯೋ ಅಷ್ಟೇ ಅವರಿಗೆ ದಕ್ಕೋದು. ನಿಮಗೆ ಗೊತ್ತಿರೋ ಹಾಗೆ ಎಷ್ಟೇ ವೇಳೆ ತಾಳಿ ಕಟ್ಟೋ ಸಮಯಕ್ಕೆ ಸರಿಯಾಗಿ ಮದುವೆ ನಿಂತು. ಇದು ಲಗ್ನ ಪತ್ರಿಕೆ ಸಮಯ. ಯಾರು ಉತ್ತಮರೋ ಅವರಿಗೆ ದಕ್ಕೋದು. ಇಷ್ಟಕ್ಕೂ ಈ ಹೆಣ್ಮಗುನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ನನ್ನ ಒತ್ತಾಯ ಇಲ್ಲ. ಪಾಪ ರಾಜಲಕ್ಷ್ಮಿಯವರು ಮನೆಯವರೆಗೂ ಬಂದು ಕೇಳಿಕೊಂಡ್ರು, ಅವ್ರ ಮಾತಿಗೆ ಬೆಲೆ ಕೊಟ್ಟರು ಅಷ್ಟೇ. ನಾವು ನಮ್ಮ ಕಡೆಯವ್ರಿಗೆಲ್ಲ ತಿಳಿಸಾಗಿದೆ. ಏನು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಜಾಜಿ ಮನೆಗೆ ಹೋಗು ಬಂಗಾರಿ. ಸುಖದರ ದಾರಿಲ್ ಸಿಕ್ಕಿ ಜಾಜಿ ಕೈಲಿ ಒಂದ್ ಪೆಟ್ಟಿಗೆ ಕೊಟ್ನಲ್ಲ, ಆ ಪೆಟ್ಟಿಗೆನ ಜಾಜಿ ಅವಳ ಮನೆ ಮೇಜಿನ ಮೇಲೆ ಇಟ್ಟಿದ್ದಾಳೆ. ಆ ಮೇಜಿನ ಮೇಲಿರೋ ಪೆಟ್ಟಿಗೆ ನಿನ್ ಕೈಗೆ ಸಿಗತ್ತೆ. ಅದನ್ನ ಯಾರಿಗೂ ಗೊತ್ತಾಗದ ಹಾಗೆ ಹೊರಗೆ ಬಿಸಾಕು. ಜಾಜಿ